ಜಮೀನುಗಳಿಗೆ ದಾರಿ ಗುರುತಿಸಿಕೊಡುವಂತೆ ಅಧಿಕಾರಿಗಳಿಗೆ ರೈತರು ಮನವಿ. ಚಿಂತಾಮಣಿ ತಾಲೂಕಿನ ಚಿಲಕಲ ನೀರ್ಪು ಹೋಬಳಿಯ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಯರಮರೆಡ್ಡಿಹಳ್ಳಿ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ದಾರಿ ಗುರುತಿಸಿಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಭೂಮಾಪಕರಾದ ಖಾದರ್ ಸಾಬ್ ರವರು ಮಾತನಾಡಿ, ಸರ್ವೆ ನಂಬರ್ 25ರಿಂದ 40ರಲ್ಲಿ ಸುಮಾರು ಜಮೀನುಗಳಿದ್ದವು. ಚಂದ್ರಶೇಖರ್ ಎಂಬುವವರು ಮಾನ್ಯ ತಹಶೀಲ್ದಾರ್ ಅವರ ಕಚೇರಿಗೆ ದಾರಿ ಗುರುತಿಸಿಕೊಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ದು, ತಹಶೀಲ್ದಾರ್ ಅವರ ಆದೇಶದಂತೆ ನಾವು ಈ ದಿನ ಸರ್ವೆ ಕಾರ್ಯ ಮಾಡಲು ಬಂದಿರುತ್ತೇವೆ. ಸುಮಾರು 245 ಎಕರೆ ಜಮೀನುಗಳಿಗೆ ದಾರಿ ಇಲ್ಲದಂತಾಗಿದೆ. ರೈತರು ಬೆಳೆದ ತರಕಾರಿ ಮತ್ತು ದವಸ ಧಾನ್ಯಗಳನ್ನು ಸಾಗಿಸಲು ತುಂಬಾ ಅನಾನುಕೂಲ ಆಗಿರುವುದರಿಂದ ನಾವು ನಕಾಶೆಯಂತೆ ದಾರಿಯನ್ನ ಪರಿಶೀಲನೆ ಮಾಡಿಕೊಂಡು ಬಂದಿರುತ್ತೇವೆ. ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಅವರ ಆದೇಶದಂತೆ ನಕಾಶೆಯಂತೆ ದಾರಿಯನ್ನ ಗುರುತಿಸಿಕೊಡುತ್ತೇವೆ ಎಂದರು. ಇನ್ನು ಊರಿನ ಗ್ರಾಮಸ್ಥರು ಮಾತನಾಡಿ, ನಾವುಗಳು ಬೆಳೆದಿರುವ ಬೆಳೆಗಳನ್ನು ಮಾರುಕಟ್ಟೆಗೆ ಹಾಗೂ ದವಸ ಧಾನ್ಯಗಳನ್ನು ಮನೆಗೆ ಸಾಗಿಸಲು ದಾರಿ ಇಲ್ಲದ ಕಾರಣ ಸುಮಾರು ಜಮೀನುಗಳನ್ನು ಉಳುಮೆ ಮಾಡುವುದನ್ನು ನಿಲ್ಲಿಸಿದ್ದೇವೆ. ಆದಷ್ಟು ಬೇಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಗಮನಿಸಿ ಆದಷ್ಟು ಬೇಗ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಡಬೇಕಾಗಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಯರಮರೆಡ್ಡಿಹಳ್ಳಿ ಗ್ರಾಮದ ವಾಸವಾಗಿರುವ ನಾವು ನಮ್ಮ ಜಮೀನುಗಳು ಪಟಾರ್ಹಳ್ಳಿ ಸರ್ವೆ ನಂಬರ್ 25ರಲ್ಲಿ ಸುಮಾರು ಸರ್ವೆ ನಂಬರ್ಗಳಿವೆ. ಅದಕ್ಕೆ ಎಲ್ಲಕ್ಕೂ ದಾರಿ ಇಲ್ಲದೇ ಇದ್ದ ಕಾರಣ ನಾವು ವ್ಯವಸಾಯ ಮಾಡಲು ಅನಾನುಕೂಲವಾಗಿದೆ. ಸರ್ವೆ ನಂಬರ್ಗಳು 25ರಲ್ಲಿ ಸಬ್ ನಂಬರ್ಗಳು ಜಾಸ್ತಿ ಹೆಚ್ಚಾಗಿವೆ. ಅದರಲ್ಲಿ ವೈ ವೆಂಕಟಪ್ಪ ಬಿನ್ ಯರಪ್ಪ ಒಂದು, ದಾಸಪ್ಪ ಬಿನ್ ಸರ್ವೆ ನಂಬರ್ಗಳು 20 ಸರ್ವೆ ನಂಬರ್ಗಳು ಇವೆ. ಅವೆಲ್ಲಕ್ಕೂ ಹೋಗಿ ಬರಲು ದಾರಿ ಇಲ್ಲ. ಆದುದರಿಂದ ತಾವುಗಳು ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ನಮ್ಮ ಕಷ್ಟಗಳನ್ನು ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ 300 ಎಕರೆ ಸುಮಾರು ಪಟಾರ್ನಲ್ಲಿ ಸರ್ವೆ ನಂಬರ್ 25ರಲ್ಲಿ 242 ಎಕರೆಗೆ ದಾರಿ ಇಲ್ಲದೆ ಇರುವುದರಿಂದ ನಮ್ಮ ಎಲ್ಲ ರೈತರಿಗೂ ತೊಂದರೆಯಾಗಿದೆ. ತಾವು ಇಲ್ಲಿ ಸ್ಥಳಕ್ಕೆ ಬಂದು ಆಗಮಿಸಿ ನಮ್ಮ ಕಷ್ಟಗಳನ್ನು ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ
ಎಲ್ಲ ಜಮೀನುಗಳು ಬೀಡು ಇವೆ, ಬಂದರಗಳಿವೆ. ಉಳುಮೆ ಮಾಡಲು ಹೋಗಿ ಬರಲು ಸಹ ನಮಗೆ ಸ್ಥಳ ಇಲ್ಲ, ದಾರಿ ಇಲ್ಲ. ಆದ್ದರಿಂದ ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ, ನಾವು ಮೊದಲೇ ಇರುವ ರೈತರೆಲ್ಲೂ ಒಪ್ಪಿಕೊಂಡಿದ್ದಾರೆ. ಬಂದು ಅದು ನಾವು ನಮಗೆ ದಾರಿ ಮಾಡಿಕೊಡಬೇಕಾಗಿ ವಿನಂತಿಸಿ. ಯರಮರೆಡ್ಡಿಪಲ್ಲಿ ಗ್ರಾಮ ವೈ ವೆಂಕಟರಮಣಪ್ಪ, ಸರ್ವೆ ನಂಬರ್ ಪ್ರೆಸೆಂಟ್ ನಂಬರ್ ಇರ್ತೇನೆ. ಅದಕ್ಕೋಸ್ಕರ ಇವರೆಲ್ಲ ಗಲಾಟ ಮಾಡ್ತಾ ಇದ್ದಾರೆ. ಇವ್ರ ಜಮೀನೆಲ್ಲ ಬಂದರೆ ಇದೆ, ದಾರಿ ಬೇಕಂತ ಬಂದಿದ್ದಾರೆ. ದಾರಿ ನಾವು ಬಿಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಸಮಾನವಾಗಿ ನಡ್ಕೊಂಡು ಹೋಗ್ತೀವಿ. ರೈತರಿಗೆ ಕಷ್ಟ ಸುಖ ಆಗಿದೆ, ಅನಾನುಕೂಲ ಆಗಿದೆ. ಅದರಿಂದ ಎಲ್ಲರೂ ಒಪ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಬಂದು ಸರ್ವೆ ಮಾಡಿ ಅವರು ಕ್ಲಿಚ್ ಕೊಡ್ತಾರೆ. ಆ ಕ್ಲಿಚ್ ಪ್ರಕಾರ ಹೋಗ್ತೀವಿ. ಎಲ್ಲರೂ ಸಮಾನವಾಗಿ ಒಪ್ಪಿಕೊಂಡು ಜಮೀನುಗಳಿಗೆ ದಾರಿಗಳನ್ನು ಬಿಟ್ಟುಕೊಡ್ತೀವಿ. ನಾವು ಬೆಳೆದ ಬೆಳೆಗಳು ಟಮಾಟ, ಈರುಳ್ಳಿ ಅಥವಾ ಬೇರೆ ಬೆಳೆಗಳು ಯಾವ ಸಾಗಿಸಲು ರೋಡ್ ಇಲ್ಲದೆ ಇರೋ ಕಾರಣ ಬೋರ್ವೆಲ್ ಇದ್ರೂ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ಬೀಡು ಎಲ್ಲಾ ಜಮೀನುಗಳು ಬೀಡಿವೆ. ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಎಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಎಲ್ಲರೂ ರೈತರು ಒಪ್ಪಿಕೊಂಡಿದ್ದಾರೆ ದಾರಿಯನ್ನು ಬಿಡಲು. ಸರ್ವೆ ಮಾಡಿಸಿದ್ದೀವಿ. ಇವರನ್ನು ಕರ್ಕೊಂಡು ಬಂದು ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ, ಬಿಡ್ತಾ ಇದ್ದಾರೆ. ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಮಗೆ ದಾರಿಯನ್ನು ಬಿಟ್ಟುಕೊಡಬೇಕಾಗಿ ತಮ್ಮಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಪಟಾರ್ಲಪಲ್ಲಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ. ಈ ಸರ್ವೆ ಮಾಡಿರೋ ಉದ್ದೇಶ ಅಂತ ಹೇಳಿದ್ರೆ, ಇವರು ಚಂದ್ರಶೇಖರ್ ಅಂತ ಒಬ್ಬ ರೈತರು ಸುಮಾರು ಒಂದು ವರ್ಷದ ಹಿಂದುಗಡೆ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ನಮಗೆ ಪಟಾರ್ಲಪಲ್ಲಿ ಸರ್ವೆ ನಂಬರ್ 25ರಲ್ಲಿ 300 ಎಕರೆಗಳ ಜಮೀನಿದ್ದು ಸುಮಾರು ಒಂದು 25 ಜನಗಳು ಉಳುಮೆ ಮಾಡ್ಕೊಳ್ತಾ ಇರ್ತೀವಿ. ಈ ಉಳುಮೆ ಜಾಗಕ್ಕೆ ನಮಗೆ ದಾರಿಯನ್ನೇ ಮಾಡಿಕೊಡಿ ಅಂತ ಮಾನ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಅರ್ಜಿನ ಸಲ್ಲಿಸಿರ್ತಾರೆ. ಅದರಂತೆ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಈ ಸ್ಥಳಕ್ಕೆ ಬಂದಿರ್ತೀವಿ. ಈ ಸ್ಥಳಕ್ಕೆ ಬಂದು ಸುಮಾರು ಒಂದು 242 ಎಕರೆ ಜಮೀನನ್ನು ನಾವು ಪರಾಮರ್ಶೆ ಅಂದರೆ ಪರಿಶೀಲಿಸಿ ಎಲ್ಲ ನೋಡಿರ್ತೀವಿ. ಅದರಲ್ಲಿ ಕೆಲವರೆಲ್ಲ ರೈತರು ಟೊಮ್ಯಾಟೊ, ಈರುಳ್ಳಿಗೆ ಹಿಂಗೆ ಬೆಳೆಗಳು ಬೆಳ್ಕೊಂಡಿರ್ತಾರೆ. ಆದರೆ ಅವುಗಳಿಗೆ ಸಾಗಿಸೋಕ್ಕೆ ಅವ್ರಿಗೆ ಅಥವಾ ಸರಿಯಾದ ಮಾರ್ಕೆಟ್ ದಾರಿ ಇರೋದಿಲ್ಲ. ಆ ದಾರಿಯನ್ನು ಈಗ ನಾವು ಮಾನ್ಯ ರೈತರೆಲ್ಲ ಕೇಳ್ಕೊಂಡಿರ್ತಾರೆ, ಸರ್ ನಮಗೆಲ್ಲ ಒಂದು ದಾರಿ ಮಾಡಿಕೊಡಿ ಹಿಂಗೆ ಅಂತ. ಅದನ್ನು ಇಲ್ಲಿ ಬಂದು ನಮ್ಮ ಗ್ರಾಮ ನಕಾಶೆಯಲ್ಲಿ ಪರಿಶೀಲಿಸಿದಾಗ ಈ ಗ್ರಾಮ ನಕಾಶೆಯಲ್ಲಿ ದಾರಿ ಇರೋದಿಲ್ಲ. ಈ ದಾರಿಯನ್ನು ಬರಬೇಕಂತ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಅನುಮೋದನೆಗೊಂಡು ಬರಬೇಕು. ಅದಕ್ಕಾಗಿ ನಾವು ಇವತ್ತು ಪ್ರಸ್ತಾಪಿತ ನಕ್ಷೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಅನುಮತಿ ನೀಡಿದರೆ ನಾವು ಇದನ್ನು ರಚಿಸಿ ಮುಂದಿನ ಕ್ರಮಕ್ಕಾಗಿ ಕಚೇರಿಗೆ ಸಲ್ಲಿಸಲಾಗುವುದು.